ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ವಾಯ್ಸ್ ಓವರ್ ವೀಡಿಯೋ. ನನ್ನ ಲಾಂಗ್ ವೀಡಿಯೋಸ್ಗೆ ವಾಯ್ಸ್ ಓವರ್ ಅಷ್ಟು ಕೊಡೋಕ್ಕೆ ಕಂಫರ್ಟಬಲ್ ಇರಲಿಲ್ಲ. ಅದರಿಂದ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತಾಯಿದ್ದೆ. ಬಟ್ ಆದರೆ ಆ ಮ್ಯೂಸಿಕ್ಗೆ ಕಾಪಿರೈಟ್ಸ್ ಆ ಥರ ಬರ್ತಾಯಿತ್ತು. ಸೊ ಕಾಪಿರೈಟ್ಸ್ಗೆ ಏನು ಅಂತ ಸರ್ಚ್ ಮಾಡಿದಾಗ ಸೊ ಬೇರೆಯವರ ಹಾಡನ್ನ ನಾವು ನಮ್ಮ ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ನಾವು ಆ್ಯಡ್ ಮಾಡಿದಾಗ ಅದು ಕಾಪಿರೈಟ್ಸ್ ಆಗುತ್ತೆ. ಆ ವಿಡಿಯೋ ಬ್ಲಾಕ್ ಆ ಥರ ಆಗುತ್ತೆ. ಸೊ ನಾರ್ಮಲಿ ನಾನೇನು ಮಾಡ್ತಾಯಿದ್ದೆ ಅಂತಂದರೆ, ನನ್ನ ವಾಯ್ಸ್ ಕೊಡೋಕ್ಕೆ ನಾನು ಇಷ್ಟಪಡ್ತಾ ಇರಲಿಲ್ಲ, ಅನ್ಕಂಫರ್ಟಬಲ್ ಆಗಿರ್ತಾಯಿತ್ತು. ಸೊ ನಾನು ಲಾಂಗ್ ವೀಡಿಯೋ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತಾಯಿದ್ದೆ. ನನ್ನ ಇಷ್ಟವಾಗಿರೋ ಹಾಡು ಸೂಟಬಲ್ ಆ ಕ್ಯಾರೆಕ್ಟರ್ಗೆ ಆ ಥರ ಹಾಕ್ತಾಯಿದ್ದೆ. ಸೊ ಅದು ನೋಡಿದ್ರೆ ಬ್ಲಾಕ್ ಆಗ್ತಾಯಿತ್ತು. ಆಮೇಲೆ ಯಾಕೆ ಲಾಂಗ್ ವೀಡಿಯೋ ಬ್ಲಾಕ್ ಆಗ್ತಾಯಿದೆ ಅಂತ ಗೊತ್ತಾದ ಮೇಲೆ ಸೊ ಯೂಟ್ಯೂಬಲ್ಲಿರೋ ಸಾಂಗ್ಸ್ ಮಾತ್ರ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಬೇರೆ ನಾವೇ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಅದು ಬ್ಲಾಕ್ ಕಾಪಿರೈಟ್ಸ್ ಆಗುತ್ತೆ. ಸೊ ಅದಕ್ಕಾಗಿ ನನಗೆ ಫಸ್ಟ್ ಟೈಮ್ ವಾಯ್ಸ್ ಕೊಡ್ತಾ ಇರೋದು. ಆ್ಯಕ್ಚುಲಿ ಸಪೋರ್ಟ್ ಮಾಡಿ. ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದು ಬಂದು 2019 ಆ್ಯಕ್ಚುಲಿ. ಆದರೆ ಬಟ್ ಅಷ್ಟು ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇರಲಿಲ್ಲ. ಸೊ ಎಂಗೇಜ್ಡ್ ಆಗಿರ್ತಾ ಇರಲಿಲ್ಲ. ಸೊ ಯಾವುದೋ ಒಂದು ವೀಡಿಯೋ ಮಾಡಾಕ್ತಾಯಿದ್ದೆ ಅಷ್ಟೇ. ಬಟ್ ಆದರೆ ಕಂಟೆಂಟ್ ಕ್ರಿಯೇಟ್ ಮಾಡೋದು, ಶಾರ್ಟ್ಸ್ ಮಾಡೋದು, ಸೊ ವಾಯ್ಸ್ ಓವರ್ ಕೊಡೋದು ಅದೆಲ್ಲ ನನಗೇನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಸೊ ಈಗ ನಾನು ರೀಸೆಂಟಾಗಿ ಶುರು ಮಾಡಿರೋದು. ಸೊ ಈಗ ಶುರು ಮಾಡಿರೋದ್ರಿಂದ ಸೊ ಅಷ್ಟು ವ್ಯೂಸು ಆಗಲಿ ಲೈಕ್ಸ್ ಆಗಲಿ ಯಾವುದೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಎಕ್ಸ್ಪೆಕ್ಟ್ ಮಾಡೋದೂ ಇಲ್ಲ. ಸೊ ಒಂದು 50 ವ್ಯೂಸು ಇಲ್ಲ 10 ವ್ಯೂಸು ಅಷ್ಟೇ ಜನ ನೋಡೋದು. ಸೊ ಅಷ್ಟಕ್ಕೆಲ್ಲ ಲೈಕ್ ಬರೋಕ್ಕೆ ಚಾನ್ಸ್ ಇಲ್ಲ. ನಾನು ಜಾಸ್ತಿ ವೀಡಿಯೋಸು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಎಕ್ಸ್ಪ್ಲೋರ್ ಮಾಡ್ತಾ ಇರಲಿಲ್ಲ ಅಷ್ಟು. ಆದರೆ ನಾನು ಶಾರ್ಟ್ ವೀಡಿಯೋಸ್ ರೀಲ್ಸು, ಮೋಜೋ, ಟಿಕ್ಟಾಕು ಆ ಥರ ಇಂಟ್ರೆಸ್ಟ್ ಇದ್ದಿತ್ತು, ಆ ಥರ ಮಾಡ್ತಾಯಿದ್ದಿತ್ತು. ಬಟ್ ಲಾಂಗ್ ವೀಡಿಯೋ ಯಾವತ್ತೂ ಮಾಡಿಲ್ಲ. ನನಗೆ ವೀಡಿಯೋಸ್ ಮತ್ತು ಫೋಟೋಸ್ ತುಂಬ ಇಂಟ್ರೆಸ್ಟು. ಯಾಕೆ ಅಂತಂದರೆ ಆ ವೀಡಿಯೋಸ್ ಮತ್ತು ಫೋಟೋಸ್ ಬಂದ್ಬಿಟ್ಟು ಒಂದು ಮೆಮೊರಿ ಕ್ರಿಯೇಟ್ ಮಾಡಿಕೊಡುತ್ತೆ. ಪ್ಲಸ್ ಅದನ್ನು ನೋಡಿದಾಗ ನಮಗೆ ನೆಕ್ಸ್ಟ್ ಟೈಮು ಸೊ ನಾವು ಈ ಜಾಗಕ್ಕೆ ಹೋಗಿದ್ವಾ, ಸೊ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವಾ, ಸೊ ಈ ಥರ ಇದ್ವಾ ಅನ್ನೋದೊಂದು ಫೀಲ್ ಇರುತ್ತೆ ಆ ವಿಡಿಯೋ ನೋಡಿದಾಗ. ಸೊ ಅದಕ್ಕೆ ನಾನು ಎಲ್ಲೇ ಹೋಗಲಿ ಒಂದು ವೀಡಿಯೋ ಅಟ್ಲೀಸ್ಟ್ ಒಂದು ಫೋಟೋ ಅಟ್ಲೀಸ್ಟ್ ತೆಗಿಯೋವಂಥ ಹುಚ್ಚು ನನಗೆ. ನನಗಷ್ಟು ವೀಡಿಯೋ ಎಡಿಟಿಂಗ್ ಆಗಲಿ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಬರಲ್ಲ. ಸೊ ಜಸ್ಟ್ ವೀಡಿಯೋ ಕ್ಯಾಪ್ಚರ್ ಮಾಡಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಅಪ್ಲೋಡ್ ಮಾಡೋದು. ಆದರೆ ನನಗೆ ಬಂದಂಗೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರೋದು. ಸೊ ಈ ರೀಲ್ಸ್ ಮಾಡೋದು ತುಂಬ ಈಸಿ, ಆದರೆ ವಾಯ್ಸ್ ಓವರ್ ಕೊಡೋದು ತುಂಬ ಕಷ್ಟ. ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನೋದಷ್ಟು ಬರಲ್ಲ. ಸುಮಾರು ಯೂಟ್ಯೂಬರ್ಸ್ ವೀಡಿಯೋ ನೋಡಿದಾಗ ಅವ್ರು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿ, ಕಟ್ ಮಾಡಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಸೊ ಇವರೆಲ್ಲ ಹೆಂಗೆ ಎಡಿಟ್ ಮಾಡ್ತಾರೆ, ಎಷ್ಟು ನೀಟಾಗಿ ಒಂದು ಕ್ಲಾರಿಟಿ ಆಗಿರ್ಬೋದು, ಒಂದು ವಾಯ್ಸ್ ಓವರ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಎಡಿಟ್ ಮಾಡ್ತಾರೆ. ನಮಗೆ ಹೆಂಗೆ ಇಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಆಗಿರ್ಬೋದು, ವೀಡಿಯೋ ಮಾಡೋಕ್ಕೆ ಆಗಿರ್ಬೋದು ತುಂಬ ಪೇಷನ್ಸ್ ಬೇಕು. ಅದು ಎಡಿಟ್ ಅಂತೂ ಸಖತ್ ಕಷ್ಟ.
ಎಡಿಟ್ ಮಾಡಬೇಕಾದ್ರೆ ಹತ್ತತ್ರ ಹಾಫ್ ಆನ್ ಅವರ್ ಆಗ್ಬೋದು, ಹತ್ತತ್ರ ಲೈಕ್ 20 ಮಿನಿಟ್ಸ್ ತೊಗೋಬೋದು. ಇನ್ನು ಯಾವಾಗಲೂ ನಾರ್ಮಲಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ, ಅವ್ರಿಗೆ ಒಂದು ಮ್ಯಾಕ್ಸಿಮಮ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ತೊಗೋಬೋದೇನೋ ಗೊತ್ತಿಲ್ಲ. ಬಟ್ ಆದರೆ ನಾನು ವೀಡಿಯೋ ಎಡಿಟಿಂಗ್ಗೆ ತೊಗೊಳ್ಳೋದು ತುಂಬ ಟೈಮ್ ತೊಗೊಳ್ತೀನಿ. ಯಾಕೆಂದರೆ ಅಟ್ಲೀಸ್ಟ್ ನನಗೆ ಸ್ಯಾಟಿಸ್ಫೈ ಅನ್ನಿಸ್ಬೇಕು. ಅಟ್ಲೀಸ್ಟ್ ಪರ್ಫೆಕ್ಟಾಗಿ ಬಂದಿದೆ ಅಂತ ನನಗೆ ಅನ್ಸಿದ್ರೇ, ಇಲ್ಲ ಅಲ್ಲಿ ತನಕ ಅರ್ಧ ವೀಡಿಯೋ ಎಡಿಟ್ ಮಾಡೋದು, ಏನಾದರೂ ಕೆಲಸ ಇತ್ತಾ ಅದನ್ನು ಮಾಡೋದು, ಆಮೇಲೆ ತಿರ್ಗಾ ಸ್ಟಾರ್ಟ್ ಮಾಡೋದು, ವೀಡಿಯೋ ಎಡಿಟಿಂಗ್ ಮಾಡೋದು, ತಿರ್ಗಾ ಏನಾದರೂ ಕೆಲಸ ಇತ್ತಾ ಅದು ಅಲ್ಲೇ ಪಾಸ್ ಮಾಡೋದು, ತಿರ್ಗಾ ಕೆಲಸ ಮಾಡೋದು, ತಿರ್ಗಾ ವೀಡಿಯೋ ಎಡಿಟಿಂಗ್ ಮಾಡೋದು, ಆ ಥರ ತಗೊಳುತ್ತೆ ಟೈಮು. ಆದರೆ ಈಗ ಟೆಕ್ನಾಲಜಿ ತುಂಬ ಫಾರ್ವರ್ಡ್ ಆಗಿದೆ. ಒಂದು ವೀಡಿಯೋ ಹಾಕ್ಕೊಟ್ರೆ ಸಾಕು, ಎಲ್ಲ ಅದೇ ಕ್ರಿಯೇಟ್ ಮಾಡಿಕೊಡುತ್ತೆ. ಆದರೆ ನಮ್ಮ ವಾಯ್ಸ್ ಥರ ಬರಲ್ಲ ಅಲ್ವಾ. ಫುಲ್ ವೀಡಿಯೋ ನೋಡಿ ಕೇಳಿಸ್ಕೊಂಡವ್ರಿಗೆ ಥ್ಯಾಂಕ್ ಯು.